ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಸಾಕು, ಪ್ರತಿ ತಿಂಗಳು 5,000 ರೂಪಾಯಿ ಅಮೌಂಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನಪ್ಪಾ ಈ ಯೋಜನೆ, ಯಾರಿಗೆಲ್ಲ ಈ ಸೌಲಭ್ಯ ಸಿಗುತ್ತೆ, ಹೇಗೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ, ಪ್ರತಿ ತಿಂಗಳು 5,000 ರೂಪಾಯಿ ರೇಷನ್ ಕಾರ್ಡ್ ಇರೋರು ಪ್ರತಿ ತಿಂಗಳು 5,000 ರೂಪಾಯಿ ಅಷ್ಟು ನೀವು ಅಮೌಂಟ್ ಅನ್ನ ಪಡ್ಕೋಬಹುದು. ಏನಪ್ಪಾ ಅದು ವಿಷಯ ಅಂತ ಅಂದ್ರೆ, ಒಂದು ಯೋಜನೆ ಅನ್ನೋದಿದೆ. ಯಾವ ಯೋಜನೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನಾ ಅಂತ ಇದೆ. ಇದರಲ್ಲಿ ಬಂದ್ಬಿಟ್ಟು ಪಡಿತರ ಚೀಟಿ ಹೊಂದಿದ ಎಲ್ಲಾ ಫಲಾನುಭವಿಗಳಿಗೆ ಯೋಜನೆ ಬಹುಮುಖ್ಯವಾದದ್ದು. ಎಲ್ಲರೂ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಯಾರು ಬೇಕಾದ್ರೂ ಈ ಯೋಜನೆಗೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆಗೆ ಬಂದ್ಬಿಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಈ ಯೋಜನೆ ಕೇಂದ್ರ ಸರ್ಕಾರದ್ದು ಆಗಿರುವುದರಿಂದ ಯಾವುದೇ ತೊಡಕುಗಳು ಇರುವುದಿಲ್ಲ. ಇದು ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಯಾವುದೇ ಕೂಡ ಟೆನ್ಷನ್ ಇಲ್ಲ, ಯಾವುದೇ ಕೂಡ ಪ್ರಾಬ್ಲಮ್ ಕೂಡ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಅಟಲ್ ಪಿಂಚಣಿ ಯೋಜನೆಯು ಕೇಂದ್ರ ಸರ್ಕಾರದ 2015 ಬಜೆಟ್ ಮಂಡನೆಯಲ್ಲಿ ಘೋಷಣೆಯಾಗಿತ್ತು. 2015ರಲ್ಲೇನೆ ಇದು ಅಟಲ್ ಪಿಂಚಣಿ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯುವಕರಿಗೆ ಮತ್ತು ಮಹಿಳೆಯರಿಗೆ ವೃದ್ಧಾಪ್ಯದ ಆರ್ಥಿಕ ಸಬಲತೆಯನ್ನು ನೀಡುವ ಸಲುವಾಗಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮೀನ್ಸ್ ನಮ್ಗೆ ಏಜ್ ಆದಾದ್ಮೇಲೆ ಅಂದ್ರೆ ವೃದ್ಧಾಪ್ಯದ ನಂತರ ನಾವು ಮನೆಯಲ್ಲೇ ಇರ್ತೀವಿ, ಕೆಲ್ಸಕ್ಕೆ ಹೋಗಲ್ಲ, ಅಂತ ಟೈಮಲ್ಲಿ ಈ ಯೋಜನೆಯನ್ನ ಸದುಪಯೋಗ ಪಡಿಸ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ. ದೇಶದ ಎಲ್ಲಾ ಪ್ರಾಥಮಿಕ ಅಸಂಘಟಿತ ವಲಯಗಳನ್ನ ಗುರಿಯಾಗಿಸಿಕೊಂಡು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆಯ ಪಿಂಚಣಿ ನಿಧಿ ನಿಯಂತ್ರಣ ಹಾಗೂ ಅಭಿವೃದ್ಧಿ ಕಾರ್ಯದಲ್ಲಿ ಬರುತ್ತಿದ್ದು ಎಲ್ಲಾ ವರ್ಗದ ಜನರಿಗೆ ಅನ್ವಯಿಸುತ್ತದೆ. ಇದು ಎಲ್ಲರೂ ಕೂಡ ಅನ್ವಯಿಸುತ್ತೆ ಅಂತಾನೆ ಹೇಳ್ಬೋದು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಎಷ್ಟು ವರ್ಷ ಬೇಕಪ್ಪ ಅಂದ್ರೆ, ಕನಿಷ್ಠ 18 ವರ್ಷ ವಯಸ್ಸು ಮತ್ತೆ ಗರಿಷ್ಠ 40 ವರ್ಷ ವಯಸ್ಸು ಆಗಿರ್ಬೇಕಾಗಿರುತ್ತೆ. ಅಂದ್ರೆ 18ರಿಂದ 40 ವರ್ಷದೊಳಗಡೆ ಇರೋರು ಯಾರು ಬೇಕಾದ್ರೂ ಕೂಡ ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತಾನೆ ಹೇಳ್ತಾ ಇದ್ದಾರೆ. ಮತ್ತೆ ಜನ್ಧನ್ ಯೋಜನೆ ಅಡಿಯಲ್ಲಿ ಬ್ಯಾಂಕ್ ಖಾತೆ ಹೊಂದಿರಬೇಕು. ನರೇಂದ್ರ ಮೋದಿ ಅವರು ಇನ್ನೊಂದು ಯೋಜನೆ ಮಾಡಿದ್ದಾರೆ, ಜನ್ಧನ್ ಯೋಜನೆ ಅಂತ. ಅದರಲ್ಲಿ ಬಂದ್ಬಿಟ್ಟು ಬ್ಯಾಂಕ್ ಖಾತೆಯನ್ನ ನೀವು ಪಡ್ಕೊಂಡಿರ್ಬೇಕು. ಹಾಗೆ ನೀವು ಪ್ರತಿ ತಿಂಗಳು ಕನಿಷ್ಠ 1,000ರಿಂದ 5,000ವರೆಗೆ ಪಿಂಚಣಿ ಪಡೆಯಲು ಮಾಸಿಕವಾಗಿ ಹಣವನ್ನು ಬ್ಯಾಂಕ್ ಖಾತೆಗೆ ಹೂಡಿಕೆ ಮಾಡಬೇಕು. ಮೀನ್ಸ್ ಪ್ರತಿ ತಿಂಗಳು ಇಷ್ಟು ಅಂತ ನೀವು ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕ್ಬೇಕು. ಆಫ್ಟರ್ 40 ಇಯರ್ಸ್ ಅಥವಾ 50 ಇಯರ್ಸ್ ನಿಮ್ಗೆ ಬಂದ್ಬಿಟ್ಟು ಪಿಂಚಣಿ ರೂಪದಲ್ಲಿ ಪ್ರತಿ ತಿಂಗಳು 1,000ರಿಂದ 5,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ನಂತರ ನಿಮಗೆ 60 ವರ್ಷ, ನಾನು ಹೇಳಿದ್ನಲ್ವಾ, 40, 50, 60 ವರ್ಷ ತುಂಬದ ಮೇಲೆ ಪ್ರತಿ ತಿಂಗಳು ನಿಮ್ಗೆ 5,000 ರೂಪಾಯಿ ಪಿಂಚಣಿ ಹಣ ನಿಮ್ಮ ಜನ್ಧನ್ ಯೋಜನೆಯ ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ. ನಿಮ್ಗೆ 60 ವರ್ಷ ಆದ್ಮೇಲೆ ಪ್ರತಿ ತಿಂಗಳು ಕೂಡ ನಿಮ್ಗೆ 5,000 ರೂಪಾಯಿಯನ್ನ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾರೆ. ನೀವು ಅರ್ಜಿ ಸಲ್ಲಿಸಲು ಜನ್ಧನ್ ಯೋಜನೆಯ ಖಾತೆ ಇರುವ ಬ್ಯಾಂಕಿನಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಇರುತ್ತೆ. ಇಲ್ಲವೇ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸಹ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೀನ್ಸ್ ನೀವು ಹತ್ರದ ಪೋಸ್ಟ್ ಆಫೀಸು ಅಥವಾ ಜನ್ಧನ್ ಅಂತ ಇರುತ್ತೆ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೆ ಪ್ರತಿ ತಿಂಗಳು ಇಂತಿಷ್ಟು ಅಮೌಂಟ್ ಅಂತ ನೀವು ಕಟ್ಕೊಂಡು ಹೋಗ್ತಾ ಇದ್ರೆ ನೀವು 60 ವರ್ಷ ಆದ್ಮೇಲೆ ಈ ಸೌಲಭ್ಯವನ್ನ ಪಡ್ಕೋಬಹುದು. ಮೀನ್ಸ್ 60 ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ನಮ್ಮ ಹತ್ರ ಅಮೌಂಟ್ ಇರಲ್ಲ ಅಂತಿರಲ್ಲ, ಅಂತವ್ರು ಕೂಡ ಈ ಯೋಜನೆಯ ಪ್ರಯೋಜನವನ್ನ ಪಡ್ಕೋಬಹುದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ. ನೋಡೋದಲ್ಲ ಫ್ರೆಂಡ್ಸ್, ಅಟಲ್ ಪಿಂಚಣಿ ಯೋಜನೆ ಬಂದ್ಬಿಟ್ಟು ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.